ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ನನ್ನ ಪ್ರಕಾರ ನರೇಂದ್ರ ಮೋದಿ. ಸರ್ ರಾಹುಲ್ ಗಾಂಧಿ ಆಗಬೇಕು ಅಂದ್ಬಿಟ್ಟು. ಏನಕ್ಕೆ ಸರ್ ಮೋದಿ ಅವರು? ದೇಶ ಉದ್ಧಾರ ಆಗಬೇಕು ಅಂದರೆ ನರೇಂದ್ರ ಮೋದಿನೇ ಬರೋದು. ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತಾರೆ? ಪ್ರಧಾನಮಂತ್ರಿ ಎಲೆಕ್ಷನ್ ಮುಗಿತಿದ್ದಾಗೆ ಅವ್ರದ್ದು ಬಂಡವಾಳ ಏನೋ ಗೊತ್ತಾಗುತ್ತೆ ಜನಗಳಿಗೆ. ಈಗ 5 ಯೋಜನೆಗಳು ಕೊಟ್ಟಿದ್ದಾರೆ ಸರ್, ಅದು ಜನಸಾಮಾನ್ಯರಿಗೆ ಯೂಸ್ ಆಗ್ತಾ ಇದೆ. ಗೃಹಿಣಿಯರಿಗೆ ಅಂತ ಕೊಟ್ಟಿದ್ದಾರೆ, ಅದು ಅಪ್ಲೈ ಮಾಡಿರೋರಿಗೆ ಯಾರಿಗೊಬ್ಬರು ಬರುತ್ತೆ, ಯಾರಿಗೊಬ್ಬರು ಬಿಡುತ್ತೆ. ಅಕ್ಕಿ ಪಿ ಅಂತ ಕೆಲವರು ಬಲ್ತಾವ, ಕೆಲವರು ಬೀಳಲ್ಲ ಅಂತ ಬಿಡ್ತಾರೆ. ನೋಡಿದ್ರೆ ಬಸ್ಸು ಬರೋದೇ ಇಲ್ಲ, ಬಂದ್ರು ನಿಲ್ಸೋದೇ ಇಲ್ಲ. ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ದಾರೆ, ನುಡಿದಂತೆ ನಡೆದಿದ್ದೇವೆ. ಖಂಡಿತ ಇಲ್ಲ, ಯಾಕಂದ್ರೆ ಅವ್ರು ನೋಡ್ದಿರೋ ತರ ಇವಾಗ ವಿದ್ಯಾರ್ಥಿಗಳಿಗೆ ಇದು ಹೋಗ್ತಾರಲ್ಲ, ಡಿಗ್ರಿ ಓದಿರೋರಿಗೆ 2,000 ಕೊಡ್ತೀವಿ, ಡಿಪ್ಲೊಮಾ ಮಾಡಿರೋರಿಗೆ 1,000 ಕೊಡ್ತೀವಿ. ಕಡೆ ಫ್ರೀ ಕೊಟ್ಬಿಟ್ಟು ಇನ್ನೊಂದು ಕಡೆ ಎಲ್ಲಾ ತರನು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಕಿತ್ಕೊಂಡು ಮತ್ತೆ ನಮಗೆ ಕೊಡ್ತೀವಿ. ಸರ್ ನಿಮ್ಮ ಹೆಸರು? ಗುರುವಾರ ರೆಡ್ಡಿ ಅಂತ. ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ನಮ್ಮ ಪ್ರಕಾರ ಅಂದರೆ ಸೋನಿಯಾ ಗಾಂಧಿ ಬಂದರೆ ಚೆನ್ನಾಗಿರ್ತದೆ. ಸೋನಿಯಾ ಗಾಂಧಿ ಅವರ ಸರ್, ಆದರೆ ರಾಹುಲ್ ಗಾಂಧಿ ಅವರು ಲಿಸ್ಟಲ್ಲಿ ಇದ್ದಾರೆ. ರಾಹುಲ್ ಗಾಂಧಿ ಏನಿಗೆ ಸರ್ ರಾಹುಲ್ ಗಾಂಧಿ ಅವರು? ಸ್ವಲ್ಪ ಇಷ್ಟು ಪ್ರಧಾನಮಂತ್ರಿ ಇದ್ರಲ್ಲ, ಏನು ಅನುಕೂಲ ಇಲ್ಲ, ಎಲ್ಲ ರೇಟ್ಗಳು ಜಾಸ್ತಿನೇ. ಪ್ರತಿಯೊಂದೂ ಗ್ಯಾಸ್ನಿಂದ ಹಿಡಿದು ಮತ್ತು ಅಕ್ಕಿನಿಂದ ಹಿಡಿದು ಪ್ರತಿಯೊಂದೂ. ಅದಕ್ಕೋಸ್ಕರ ಅವರು ಕಾಂಗ್ರೆಸ್ ಇದ್ದಾಗ ಸ್ವಲ್ಪ ಕಂಟ್ರೋಲ್ ಆಗಿತ್ತಲ್ಲ, ಅದಕ್ಕೋಸ್ಕರ ಹೇಳ್ತಾರೆ. ಈಗ ಪ್ರೆಸೆಂಟಾಗಿ ನರೇಂದ್ರ ಮೋದಿ ಅವರು ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಸರ್. 10 ವರ್ಷದಿಂದ ಪ್ರಧಾನಮಂತ್ರಿ ಆಗಿದ್ದಾರೆ. ಅವ್ರು ಬಂದಮೇಲೆ ದುಡ್ಡುಗಳು ಬ್ಯಾಂಡ್ ಆಗಿದೆ, ಮತ್ತು ಕೆಲವು ಅವ್ರಿಗೆ ಸ್ಟೇಟಲ್ಲಿ ಅವ್ರು ಚೆನ್ನಾಗಿ ಇದು ಮಾಡಿದ್ದಾರೆ. ನಮ್ಮ ಬೆಂಗಳೂರಲ್ಲೆಲ್ಲ ರೇಟ್ಗಳು ಜಾಸ್ತಿನೇ ಇರೋದು ಪ್ರತಿಯೊಂದು. ಈಗ ಮೋದಿ ಅವರಿಗೆ ವಿಶ್ವಗುರು ಅಂತ ಹೆಸರು ಬರ್ತಾ ಇದೆ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಐಡಿಯಾ ಇಲ್ಲ ಸರ್. ಇನ್ನು ಕೆಲವು ಪಕ್ಷಗಳು ಸೇರಿಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ. NDA ಪಕ್ಷ ಸೋಲಿಸ್ತಾರ? ಹೇಳೋಕ್ಕಾಗಲ್ಲ ಸರ್. ಅವರು ಇವಾಗ ನರೇಂದ್ರ ಮೋದಿ ಅವರು ಒಳ್ಳೇದು ಮಾಡಿದರೆ ಅವರೇ ಬರ್ಬೋದು. ಅಕಸ್ಮಾತ್ ಅವರು ಒಳ್ಳೇದು ಮಾಡಿಲ್ಲ ಅಂದರೆ ಅವ್ರು ಬರೋಕ್ಕಾಗಲ್ಲ, ಚಾನ್ಸ್ ಇಲ್ಲ. ಇವರೇ ಬರ್ತಾರೆ, ರಾಹುಲ್ ಗಾಂಧಿ ಅವರು. ಅದು ಬಿಟ್ಟು ಬೇರೆ ಏನಿಲ್ಲ. ಈಗ ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದರೆ JDS ಮತ್ತು BJP ಮೈತ್ರಿ ಆಗಿದೆ ಲೋಕಸಭೆ ಎಲೆಕ್ಷನ್ಗೆ. ಅದು ಯಾರಿಗೆ ಮೈನಸ್ ಆಗ್ಬೋದು, ಯಾರಿಗೆ ಪ್ಲಸ್ ಆಗ್ಬೋದು? ಇಷ್ಟು ವರ್ಷ ಇಲ್ಲ ಅಂತಂದ್ರೂ ಅಕಸ್ಮಾತ್ ಬಂದ್ರೂ JDS ಬರ್ಬೋದು. ಇಲ್ಲಾಂದ್ರೆ ರಾಜ್ಯಸಭೆಯಲ್ಲಿ ಇವರು ಆಲ್ರೆಡಿ ಕಾಂಗ್ರೆಸ್ ಅವರು ಇದ್ದಾರೆ, ಅವ್ರಿಗೂ ಇದಾಗ್ಬೋದು, ಹೇಳೋಕ್ಕಾಗಲ್ಲ. ಇನ್ನು ರಾಜ್ಯ ಸರ್ಕಾರದಲ್ಲಿ 5 ಯೋಜನೆಗಳು ಕೊಟ್ಟಿದ್ದಾರೆ ಸರ್, ಅದು ಜನಸಾಮಾನ್ಯರಿಗೆ ಯೂಸ್ ಆಗ್ತಾ ಇದೆಯಾ? ಆ 5 ಯೋಜನೆ ಇಲ್ಲ. ರಾಜ್ಯಸಭೆಯಲ್ಲಿ ಏನು ಬಸ್ ಫ್ರೀ ಬಿಟ್ಟಿದ್ದಾರೆ, 2,000 ರೂಪಾಯಿ ನೋಟುಗಳು, ಅಕ್ಕಿ ಪಿ ಅಂದರು. ಕೆಲವರು ಬೀಳ್ತಾವ, ಕೆಲವರು ಬೀಳಲ್ಲ, ಅದು ಗೊತ್ತಿಲ್ಲ. ಅದು ಬಸ್ ಮಾತ್ರ ಫ್ರೀಯಾಗಿ ಹೋಗ್ತಾ ಇದೆ. ಈಗ ಸಿದ್ದರಾಮಯ್ಯರವರೇ ಹೇಳ್ತಾ ಇದ್ದಾರೆ ಸರ್, ನುಡಿದಂತೆ ನಡೆದಿದ್ದೇವೆ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಷ್ಟೊಂದು ಐಡಿಯಾ ಇಲ್ಲ ಅವೆಲ್ಲ. ನಿಮ್ಮ ಆಟೋದವರೇ ಹೇಳ್ತಾ ಇದ್ದಾರೆ, ಫ್ರೀ ಬಸ್ ಬಿಟ್ಟಾಗಿಂದ ನಮಗೆ ಬಿಸ್ನೆಸ್ಗೆ ಇಲ್ಲ ಅಂತ. ಹೌದು, ಬಿಸ್ನೆಸ್ ಕಡಿಮೆ ಆಗಿದೆ. ಬಿಸ್ನೆಸ್ ಕಡಿಮೆ ಆಗಿದೆ. ಅದ್ರ ಬದಲು ಹಾಸ್ಪಿಟ್ಲದು ಫ್ರೀ ಬಿಟ್ಟಿದ್ರು ಚೆನ್ನಾಗಿರ್ತಾಯಿತ್ತು. ಇಲ್ಲ ಸ್ಕೂಲ್ ಮಕ್ಳಿಗೆ ಫ್ರೀ ಬಿಟ್ಟಿದ್ರು ಚೆನ್ನಾಗಿರ್ತದೆ. ಇಲ್ಲ ವಯಸ್ಸಾಗಿರೋರಿಗೆ ಫ್ರೀ ಬಿಟ್ಟಿದ್ರು ಚೆನ್ನಾಗಿರ್ತದೆ. ಅದು ಬಿಟ್ಬಿಟ್ಟು ಇವ್ರು ಏನು ಮಾಡ್ತಾರೆ ಅಂದರೆ ಎಲ್ಲರಿಗೂ ಫ್ರೀ ಅಂದರು. ಒಂದು ಜಗಳ ಬಂದ್ರು, ಗಂಡ ಹೆಂಡತಿ ಜಗಳ ಬಂದ್ರು ಇದು ನಮ್ಮ ಅತ್ತೆ ಮನೆಗೆ ಹೋಗ್ತೀನಿ, ನಮ್ಮ ಮಾವನ ಮನೆಗೆ ಹೋಗ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಅದು ಬಿಟ್ಟು ಬೇರೆ ಏನಿಲ್ಲಲ್ಲ. ಅದಕ್ಕೋಸ್ಕರ ಅದ್ರ ಬದಲು ಹಾಸ್ಪಿಟ್ಲ್ ಫ್ರೀ ಬಿಟ್ಬಿಟ್ರೆ ಪಾಪ ಬಡವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತಲ್ಲ, ಸ್ಕೂಲ್ ಮಕ್ಳಿಗೆ ಹೆಲ್ಪ್ ಆಗುತ್ತಲ್ಲ, ಆ ಥರ ನಾನು ಹೇಳೋದು. ಹಾಗಾದರೆ ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಿರಬೇಕು? ನಮಗೆ ಅವ್ರು ಬಂದರೂ ಚೆನ್ನಾಗಿ, ಕಾಂಗ್ರೆಸ್ ಅವರ ಮೇಲೆ ಇದ್ದರೆ ಚೆನ್ನಾಗಿರ್ತದೆ ಅಂತ ನೋಡ್ತಾ ಇದ್ವಿ. ಅದು ನಿರ್ಧಾರ ಮಾಡೋದು ದೇವರೇ. ಹೌದು ಸರ್. ಸರ್ ನಿಮ್ಮ ಹೆಸರು? ಸರ್ ಬಾಲಕೃಷ್ಣ. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ಸರ್ ರಾಹುಲ್ ಗಾಂಧಿ ಆಗಬೇಕು ಅಂದ್ಬಿಟ್ಟು ನಾವು ಎಲ್ಲ ಬಯಸ್ತಾ ಇದ್ದೀವಿ ಸರ್. ಏನಕ್ಕೆ ಸರ್ ರಾಹುಲ್ ಗಾಂಧಿ ಅವರು? ಸರ್ ರಾಹುಲ್ ಗಾಂಧಿ ಅವರು ಪ್ರತಿಯೊಂದು ಇದರಲ್ಲೂ ಸ್ಪಂದಿಸ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು ಎಲ್ಲರೂ ಸೇರಿ ಒಂದು ಲೆಕ್ಕಾಚಾರದಲ್ಲಿ ಮಾಡ್ತವ್ರೆ. ನಮ್ಮ ಬಡಪಾಯಿಗಳಿಗೆ ಏನು ಬೇಕೋ ಒಂದು 5 ಗ್ಯಾರಂಟಿ ಅನ್ನೋದನ್ನು ಅವರು ಕೊಟ್ಟಿದ್ದಾರೆ, ನೀಡಿದ್ದಾರೆ. ಅದು ಪ್ರತಿಯೊಂದು ಲೆಕ್ಕಾಚಾರದಲ್ಲೂ ನಡೀತಿದೆ. ಆದ್ರೂ ಹಿಂದೆ ಮುಂದೆ ಆದ್ರೂ ಪರವಾಗಿಲ್ಲ, ಆದರೂ ಮುಂದಕ್ಕೆ ಯೋಚನೆಗಳನ್ನೋದನ್ನು ಅವರು ಸ್ಫೂರ್ತಿಯಾಗಿ ತಿಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಪ್ರಧಾನಿ ಇವರು ರಾಹುಲ್ ಗಾಂಧಿ ಆಗಲೇಬೇಕು ಅಂದ್ಬಿಟ್ಟು ನಾವು ಯೋಚನೆ ಮಾಡ್ತಾಯಿದ್ದೀವಿ. 10 ವರ್ಷದಿಂದ ನರೇಂದ್ರ ಮೋದಿ ಅವರು ಇದ್ದಾರೆ ಆಡಳಿತದಲ್ಲಿ, ಹೌದು. ಅವ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಅವ್ರೂ ಮಾಡಿದ್ದಾರೆ, ಮಾಡಿಲ್ಲ ಅನ್ನೋದು ಏನೂ ಇಲ್ಲ. ಪ್ರತಿಕ್ರಿಯೆ ನಾವು ಏನು ಮಾಡೋದಕ್ಕೂ ಆಗಲ್ಲ. ಅವರು ಮಾಡಿದ್ದಾರೆ, ಈಗಲೂ ಮಾಡ್ತಾಯಿದ್ದಾರೆ, ಅವರು ಸ್ಪಂದಿಸ್ತವ್ರೆ. ಆದರೆ ಉತ್ತಮ ಯೋಜನೆಗಳನ್ನೋದು ಇವರು ಒಂದು ಸ್ವಲ್ಪ ಜನ ಇವರಿಗೆ ಯೂತ್ಗೆ ಕೆಲಸ ಕೊಡೋದ್ರಲ್ಲೂ ಇವಾಗ ಮುಂದುವರಿದಿದ್ದಾರೆ. ಡಿಗ್ರಿ ಓದಿರೋರಿಗೆ, ಎಲ್ಲ ಬಡ ಮಕ್ಕಳಿಗೆ
ಮನೇಲಿ ಇರೋರಿಗೆ ಅವರು ಡಿಗ್ರಿ ಓದಿದ್ರು ಅವ್ರಿಗೆಲ್ಲ ಒಂದು ಲೆಕ್ಕಾಚಾರದಲ್ಲಿ ದುಡ್ಡುಗಳನ್ನ ಹಾಕ್ತವ್ರೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಸ್ಫೂರ್ತಿ ಮಾಡಲೇಬೇಕು. ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದರೆ 5 ಯೋಜನೆಗಳು ಕೊಟ್ಟಿದ್ದಾರೆ. ಹೌದು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್. 5 ಯೋಜನೆಗಳಲ್ಲಿ 5 ಯೋಜನೆಗಳನ್ನು ಸ್ಫೂರ್ತಿ ಮಾಡಿದ್ದಾರೆ. ಇದು ನಮ್ಮ ಮೋದಿಯವರು ಸರ್ಕಾರದಿಂದ ಯಾವತ್ತೂ 10 ವರ್ಷಗಳಿಂದ ಯಾರೂ ಏನೂ ಮಾಡಿಲ್ಲ. ನಮ್ಮ ಕಾಂಗ್ರೆಸ್ ಬಂದಾಗ ಇವರು ಮಾತ್ರನೇ ಸ್ಫೂರ್ತಿಯಾಗಿ ತಂದುಕೊಟ್ಟ ಗೃಹಲಕ್ಷ್ಮಿ ಮತ್ತು ಇದು ಏನು ರೇಷನ್ನೇ ಆಗಲಿ ಮತ್ತೊಂದು ಇತ್ಯಾದಿ ಎಲ್ಲ 5 ಯೋಜನೆಗಳನ್ನ ಸ್ಫೂರ್ತಿಯಾಗಿ ಮಾಡಿರೋರು ಕಾಂಗ್ರೆಸ್ ಸರ್ಕಾರ. ಈಗ ನಿಮ್ಮ ಆಟೋ ಡ್ರೈವರೇ ಹೇಳ್ತಾ ಇದ್ದಾರೆ ಬಸ್ ಫ್ರೀ ಬಿಟ್ಟಾಗಿಂದ ನಮಗೆ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ. ಸರ್ ಏನು ಗೊತ್ತಾ, ಒಂದು ಲೇಡೀಸ್ಗಳಿಗೆ ಅನುಕೂಲ ಅನ್ನೋದು ಯೋಚನೆ ಆಗ್ಬಿಟ್ಟಿದೆ. ನಿಮಗೆ ಬಿಸ್ನೆಸ್ ಆಗ್ತಾ ಇದೆಯಾ ಇಲ್ವೋ? ಬಿಸ್ನೆಸ್ ಆಗ್ತಾ ಇಲ್ಲ, ಆದ್ರೂ ಲೇಡೀಸ್ಗಳಿಗೆ ಒಂದು ನಾವು ಹೆಣ್ಮಕ್ಳನ್ನ ಇಟ್ಕೊಂಡಿರೋ ನಮ್ಮ ಮನೆಯವರು ಇದ್ದಾರೆ, ಎಲ್ಲರೂ ಪ್ರತಿಯೊಬ್ಬರು ಇದ್ದಾರೆ, ಹೋಗ್ತಾರೆ ಬರ್ತಾರೆ. ಅದು ಒಂದು ಸ್ಫೂರ್ತಿ ಅನ್ನೋದು ಅಂತ ನಾನು ಅನುಭವ. ಹಾಗಾದರೆ ನಿಮ್ಮ ವ್ಯಾಪಾರ ಡಲ್ಲಾದರೂ ಪರವಾಗಿಲ್ಲ, ಅವರು ಓಡಾಡಲಿ ಅಂತನಾ? ಸರ್ ಅವರು ಎಷ್ಟಂತ ಓಡಾಡ್ತಾರೆ ಸರ್? ದಿನಕ್ಕೆ ಎಷ್ಟಂತ ಓಡಾಡ್ತಾರೆ? ಮನೆಗೆ ಹೋಗೋದು, ಮನೆಯಿಂದ ಆಚೆಗೆ ಬರೋದು, ಬಿಡೋದು ಅಷ್ಟೇ ಮಾತ್ರನೇ ಅವ್ರಿಗೆ. ಇದು ಒಂದು ಅನುಕೂಲ ನೀತಿ ಅನ್ನೋದು ನಾನು ಒಂದು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಲೇಡೀಸ್ ಇವಾಗ ಕಾಯ್ಕೊಳ್ಳೋಂಗಿಲ್ಲ. ಈಗ ಬಸ್ಸು ಅವರು ಕೇಳಿದ ತಕ್ಷಣ ಈ ಸ್ಟಾಪಲ್ಲಿ ಈಗ ನೀವು ಇಲ್ಲೇ ನೋಡಿ, ಅಲ್ಲಿ ನಿಲ್ಲಿಸಲ್ಲ. ಲೇಡೀಸ್ ಇಲ್ಲಿ ಬಂದು ಕೇಳಿದ ತಕ್ಷಣವೇ ಸ್ಟಾಪ್ ಎಲ್ಲಿ ಲೇಡೀಸ್ಗೆ ಸ್ಟಾಪು ಅಂತ ಅವ್ರು ಕೈ ನೀಡ್ತಾರೋ ಅಲ್ಲಿ ಸ್ಟಾಪು ಅವರು ನಿಲ್ಲಿಸ್ತಾರೆ. BMTC ಬಸ್ನವ್ರೂ ಅದೇ ವೃತ್ತಿಯಿಂದ ಅದೇ ಕೆಲಸ ಮಾಡ್ತವ್ರೆ. ಅದಕ್ಕೆ ಮಾತ್ರ ಲೈಕ್ ಫೈನಲ್ ಆಗಿ ಹೇಳೋದಾದ್ರೆ ಯಾರು ಪ್ರಧಾನಮಂತ್ರಿ ಆಗಬೇಕು? ಸರ್ ನಮಗೆ ಗೊತ್ತಿರೋದು ಕಾಂಗ್ರೆಸ್ ಅವರೇ. ಸರ್ ನಿಮ್ಮ ಹೆಸರು? ನವೀನ್ ಕುಮಾರ್ ಅಂತ. ಸರ್ ಇನ್ನೇನು ಕೆಲವೇ ತಿಂಗಳ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ನಮ್ಮ ಪ್ರಕಾರ ನರೇಂದ್ರ ಮೋದಿನೇ ಆಗಬೇಕು. ಏನಕ್ಕೆ ಸರ್ ಮೋದಿಯವರು? ಯಾಕೆ ಅಂದರೆ ಬಡವರಿಗೆ ಬಗ್ಗರಿಗೆ ಅನ್ನೋದು ಒಳ್ಳೇದು ಮಾಡಿದ್ದಾರೆ, ಹಾಗೆ ವಿದ್ಯಾರ್ಥಿಗಳಿಗೆ ಅಂತಲೂ ಒಳ್ಳೇದು ಮಾಡ್ತಿದ್ದಾರೆ. ಮುಂದೆ ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ನರೇಂದ್ರ ಮೋದಿನೇ ಬರಬೇಕು. ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? ನಮಗೆ ರಾಹುಲ್ ಗಾಂಧಿ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ನರೇಂದ್ರ ಮೋದಿನೇ ಈ ಸತಿ ಬರಬೇಕು. ಈಗ INDA ಪಕ್ಷ ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂತ ಹೇಳ್ತಾರೆ. ಕಾಂಗ್ರೆಸ್ ಜೊತೆ ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ, ಅದಾಗತ್ತಾ? ಖಂಡಿತ ಇಲ್ಲ. ಯಾಕೆಂದರೆ ಅವ್ರು ಮಾಡಿರೋದು ಎಲ್ಲರಿಗೂ ಗೊತ್ತು. ಅವ್ರೇನು ಒಳ್ಳೇದು ಮಾಡ್ತಿದ್ದಾರೆ, ಏನು ಕೆಟ್ಟದ್ದು ಮಾಡ್ತಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಪ್ರತಿಯೊಬ್ಬರು ನರೇಂದ್ರ ಮೋದಿಗೆ ಓಟ್ ಹಾಕೋದು, ಅವ್ರನ್ನೇ ಗೆಲ್ಸೋದು. ಈ ಸತಿ ಪ್ರಧಾನಮಂತ್ರಿ ಅವರೇ ಆಗೋದು. ಇನ್ನು ಈ 5 ಯೋಜನೆಗಳು MP ಎಲೆಕ್ಷನ್ ಮುಗಿಯೋ ತನಕ ಮಾತ್ರ ಅಂತ ಕೆಲವರು ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಯಾವ ಯೋಜನೆಗಳು? ಸರ್ ರಾಜ್ಯ ಸರ್ಕಾರದ 5 ಯೋಜನೆಗಳು ಫ್ರೀ ಯೋಜನೆಗಳು ಕಾಂಗ್ರೆಸ್ ಅವ್ರದ್ದು ಏನು ಅದೇ ಹೇಳ್ತಿಲ್ವ, ಸರ್ಕಾರ ಮುಗಿಯೋವರೆಗೂ ಅಂತೇನಿಲ್ಲ. ಅವ್ರದ್ದು ಯಾವಾಗ ಪ್ರಧಾನಮಂತ್ರಿ ಎಲೆಕ್ಷನ್ ಮುಗಿತಿದ್ದಂಗೆ ಅವ್ರದ್ದು ಬಂಡವಾಳ ಏನೋ ಗೊತ್ತಾಗುತ್ತೆ ಜನಗಳಿಗೆ. ಈಗ 5 ಯೋಜನೆಗಳು ಕೊಟ್ಟಿದ್ದಾರೆ ಸರ್, ಅದು ಜನಸಾಮಾನ್ಯರಿಗೆ ಯೂಸ್ ಆಗ್ತಾ ಇದೆಯಾ? ನನಗೆ ಗೊತ್ತಿರೋ ಹಾಗೆ ಇಲ್ಲ. ಯಾಕಂದರೆ 2000 ಫ್ರೀ ಮನೆ ಗೃಹಿಣಿಯರಿಗೆ ಅಂತ ಕೊಟ್ಟಿದ್ದಾರೆ. ಅದು ಅಪ್ಲೈ ಮಾಡಿರೋರಿಗೆ ಯಾರಿಗೊಬ್ಬರಿಗೆ ಬರುತ್ತೆ, ಯಾರಿಗೊಬ್ಬರಿಗೆ ಬಿಡುತ್ತೆ. ಬಸ್ಸಲ್ಲೂ ಅಷ್ಟೇ ಫ್ರೀ ಬಸ್ ಅಂತ ಬಿಡ್ತಾರೆ. ನೋಡಿದ್ರೆ ಬಸ್ಸು ಬರೋದೇ ಇಲ್ಲ, ಬಂದರೂ ನಿಲ್ಲಿಸೋದೇ ಇಲ್ಲ. ಪ್ರತಿಯೊಂದು ಒಂದೊಂದು ಇದಾಗಿದೆ. ಈಗ ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ದಾರೆ ನುಡಿದಂತೆ ನಡೆದಿದ್ದೇವೆ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತ ಇಲ್ಲ. ಯಾಕಂದರೆ ಅವ್ರು ನೋಡ್ತಿರೋ ಥರ ಇವಾಗ ವಿದ್ಯಾರ್ಥಿಗಳಿಗೆ ಇದು ಇದನ್ನೇ ಕೊಡ್ತೀನಿ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಇನ್ನೂ ಯಾವುದೂ ಬಂದಿಲ್ಲ. ಇವಾಗ ಅವರು ನಡ್ಕೊಂಡಿರೋದು ರೀತಿ ನಡ್ಕೊಂಡಿದ್ರೆ ಪ್ರತಿಯೊಬ್ಬರಿಗೂ ಸಿಗಬೇಕಾಯ್ತು. ಸವಲತ್ತು ಏನು ಸಿಗಬೇಕಾಯ್ತು ಅದು ಸಿಗಬೇಕಾಯ್ತು, ಬಟ್ ಯಾರಿಗೂ ಸಿಕ್ಕಿಲ್ಲ. ಇದು ಅವ್ರು ನಡ್ಕೊಂಡಿರೋ ರೀತಿ. ಈಗ ಕೆಲವು ದೇಶಗಳೆಲ್ಲ ನರೇಂದ್ರ ಮೋದಿಯವರೇ ವಿಶ್ವಗುರು ಅಂತ ಇದ್ದಾರೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಖಂಡಿತ ಹೌದು. ಮುಂದೆ ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ನರೇಂದ್ರ ಮೋದಿನೇ ಬರಬೇಕು. ಯಾಕಂದರೆ ಅವ್ರು ಬಂದಿರೋದ್ರಿಂದ ಇವಾಗ ನಮ್ಮ ದೇಶ ಎಷ್ಟು ಮುಂದಕ್ಕೆ ಹೋಗಿದೆ. ಇನ್ನೂ ಮುಂದಕ್ಕೆ ಹೋಗ್ಬೇಕಾದ್ರೆ ನರೇಂದ್ರ ಮೋದಿಯವರೇ ಬರಬೇಕು. ಸರ್ ಈಗ ನಿಮ್ಗೆ ಗೊತ್ತಿರೋಂಗೆ ಮಣಿಪಾಲಲ್ಲಿ ಆದಂಥ ಒಂದು ಘಟನೆ, ಅದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಯಾವುದೇ ಥರ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಮಣಿಪಾಲಲ್ಲಿ ಆಗಿರೋ ವಿಷಯ ನನಗೆ ಅಷ್ಟು ಗೊತ್ತಿಲ್ಲ. ಈಗ ರಾಜ್ಯದಲ್ಲಿ BJP ಮತ್ತು JDS ಮೈತ್ರಿ ಆಗ್ತಾ ಇದೆ. ಅದು JDSಗೆ ಪ್ಲಸ್ ಆಗ್ಬೋದು, ಇಲ್ಲ BJP ಪ್ಲಸ್ ಆಗ್ಬೋದು? ಸರ್ BJPಗೆ ಪ್ಲಸ್ ಆಗುತ್ತೆ ಅಥವಾ JDSಗೆ ಪ್ಲಸ್ ಆಗುತ್ತೆ ಅನ್ನೋ ವಿಷಯ ಬರಲ್ಲ. ಬಟ್ ಇಲ್ಲಿ ಯಾರು ದೇಶಕ್ಕೆ ಮುಂದುವರಿಸ್ತಾರೆ ಅನ್ನೋದು ಗೊತ್ತಿರುತ್ತೆ, ಅವ್ರಿಗೆ ಮಾತ್ರನೇ ಇಲ್ಲಿ ಮುಂದುವರಿಯೋಕ್ಕಾಗೋದು. ಹಾಗಾದರೆ ಈಗ 6 ತಿಂಗಳಾಯಿತು ರಾಜ್ಯ ಸರ್ಕಾರ
ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಅವರಿಂದ ಏನು ನಿರೀಕ್ಷೆ ಇದೆ ನಿಮ್ಮಲ್ಲಿ? ಕಾಂಗ್ರೆಸ್ಸಿಂದ ಏನು ನಿರೀಕ್ಷೆ ಇದೆ ಅಂದರೆ ಅವ್ರು ನಡ್ಕೊಂಡಿರೋದೇ ಭಾಷಣ ಏನು ಮಾಡಿದ್ದಾರೆ ಅವ್ರು ಅದನ್ನ ನಡ್ಕೊಂಡೇ ಇಲ್ಲ. ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗತ್ತೆ ಅವರಿಂದ? ಏನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಕೆಲವು ಸ್ಟೂಡೆಂಟ್ಗಳು ಹೇಳ್ತಾ ಇದ್ದಾರೆ 5 ಯೋಜನೆಗಳನ್ನ ಮಾಡೋದಕ್ಕೆ ನಮ್ಮ ಸ್ಕಾಲರ್ಶಿಪ್ನ ತಡೆ ಹಿಡಿತಾ ಇದ್ದಾರೆ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸ್ಕಾಲರ್ಶಿಪ್ ಅಂದರೆ ಅದೇ ಇವಾಗ ಹೇಳ್ತಿದ್ದಾರಲ್ಲ, ಡಿಗ್ರಿ ಓದಿರೋರಿಗೆ 2,000 ಕೊಡ್ತೀವಿ, ಡಿಪ್ಲೊಮಾ ಮಾಡಿರೋರಿಗೆ 1,000 ಕೊಡ್ತೀವಿ ಅಂತ. ಅದನ್ನೇ ನಡೆಸಿಲ್ಲ ಅಂದಮೇಲೆ ಸ್ಕಾಲರ್ಶಿಪ್ ಎಲ್ಲಿಂದ ಬರುತ್ತೆ ಸರ್ಕಾರದ ಕಡೆಯಿಂದ? ಅದು ಡೌಟ್. ಹಾಗಾದರೆ 5 ಯೋಜನೆಗಳನ್ನ ನಮ್ಮ ಟ್ಯಾಕ್ಸ್ ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಅಭಿಪ್ರಾಯನ? 5 ಯೋಜನೆ ಹೌದು, ಜನದ ಮೇಲೆ ಇವಾಗ 5 ಯೋಜನೆ ಕೊಡ್ತೀವಿ ಅಂತ ಕೊಟ್ಟು ಜನದ ಮೇಲೆ ಟ್ಯಾಕ್ಸ್ ಹಾಕಿ ಜನಗಳಿಂದ ಲೂಟಿ ಮಾಡಬೇಕು ಅಂತಲೇ ರಾಜ್ಯ ಸರ್ಕಾರ ಮಾಡ್ತಿರೋದು. ಒಂದು ಕಡೆ ಫ್ರೀ ಕೊಟ್ಬಿಟ್ಟು ಇನ್ನೊಂದು ಕಡೆ ಎಲ್ಲ ಥರನೂ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಖಂಡಿತ ಪ್ರತಿಯೊಂದು ಬೆಲೆ ಏನೇನು ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಏರಿಕೆ ಆಗಿ ಜನಗಳಿಗೆ ಫ್ರೀ ಅಂತ ಕೊಡ್ತಿದ್ದಾರೆ. ಇಲ್ಲೇನೂ ಇಲ್ಲ, ನಮ್ಮ ಹತ್ರ ಕಿತ್ಕೊಂಡು ಮತ್ತೆ ನಮಗೆ ಕೊಡ್ತಿದ್ದಾರೆ ಅಷ್ಟೇ. ಸರ್, ಇದೆಲ್ಲ ಬಿಟ್ಟು ಇನ್ನೇನು ಮಾಡ್ಬೋದಿತ್ತು ಹಾಗಾದರೆ? ಇದು ಫ್ರೀ ಅನ್ನೋದು ಬಿಟ್ಟು ಪ್ರತಿಯೊಬ್ಬರಿಗೆ ಏನಾಗುತ್ತೋ ಸವಲತ್ತು ಇದು ಬಡವ್ರಿಗಾಗಲಿ ಅಥವಾ ವಿದ್ಯಾರ್ಥಿಗಳಿಗಾಗಲಿ ರೈತರಿಗಾಗಲಿ ಏನೊಂದು ಉಪಯೋಗ ಆಗುತ್ತೋ ಅದನ್ನು ಮಾಡಿದ್ದಿದ್ರೆ ಅವರು ಖಂಡಿತ ಮುಂದುವರ್ಬೋದಾಯಿತು. ಫ್ರೀ ಅಂತ ಕೊಡ್ತೀವಿ ಅಂತ ಕೊಟ್ಬಿಟ್ಟು ನಮ್ಮ ಹತ್ರನೇ ಕಿತ್ಕೊಂಡು ಮತ್ತೆ ನಮಗೆ ಕೊಡ್ತಿದ್ದಾರೆ. ಈ ಸತಿ ನೋಡಿ ಮತ್ತೆ ನೆಕ್ಸ್ಟಲ್ಲಿ ಕಾಂಗ್ರೆಸ್ ಅಂತೂ ಬರೋದಿಲ್ಲ. ಹಾಗಾದರೆ ಸರ್, BJP ಸೋಲಕ್ಕೆ ಕಾರಣ ಆದರೂ ಏನು? ಹೇಳ್ತಿಲ್ಲ, BJP ಸೋಲೋದಕ್ಕೆ ಕಾರಣ ಅಂದ್ರೆ ಇದು ಫ್ರೀ ಕೊಡ್ತೀವಿ ಅಂತ 2,000 ಗೃಹಿಣಿಯವ್ರಿಗೆ 2,000 ಕೊಡ್ತೀವಿ ಅಂತ ಹೇಳಿದಾಗಲಿ, ವಿದ್ಯಾರ್ಥಿಗಳಿಗೆ ವೇತನ ಕೊಡ್ತೀವಿ ಅನ್ನೋದಾಗಿರಲಿ, ಅಥವಾ ಪ್ರತಿಯೊಂದು ಫ್ರೀ ಬಸ್ ಅನ್ನೋದಾಗಿರಲಿ, ಅವರು ಫ್ರೀ ಅಂತ ಬಿಟ್ಟಿದ ತಕ್ಷಣ ಅವರು ಜನಗಳು ಏನು ಮಾಡಿದ್ರು, ನಮಗೆ ಫ್ರೀ ಸಿಗುತ್ತಲ್ಲ ಅಂತ ವೋಟ್ ಹಾಕಿದ್ರು. ಇವಾಗ ಅವ್ರು ವೋಟ್ ಹಾಕಿದ್ಮೇಲೆ ಗೊತ್ತಾಗ್ತಿದೆ ನಮ್ಮ ಹತ್ರನೇ ಎಲ್ಲ ಪ್ರತಿಯೊಂದು ರೇಟು ಜಾಸ್ತಿ ಮಾಡಿಕೊಂಡು ಮತ್ತೆ ನಮಗೆ ಫ್ರೀ ಕೊಡ್ತಿದ್ದಾರೆ ಅಂತ ಇವಾಗ ಜನಕ್ಕೆ ಗೊತ್ತಾಗ್ತದೆ. ಯಾಕಂದರೆ 10 ವರ್ಷದಿಂದ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ನಿಮಗೆ ಖುಷಿಯಾಗಿರುವಂಥ ಯೋಜನೆಗಳು ಏನು ಕೊಟ್ಟಿದ್ದಾರೆ? ಯೋಜನೆಗಳು ಅಂದರೆ ಅದೇ ಬಡವರಿಗೆ ಒಳ್ಳೇದು ಮಾಡಿದ್ದಾರೆ, ವಿದ್ಯಾರ್ಥಿಗಳಿಗೂ ಒಳ್ಳೇದು ಮಾಡಿದ್ದಾರೆ. ನಮ್ಮ ದೇಶನ ಇನ್ನೂ ಮುಂದಕ್ಕೆ ನಮ್ಮ ದೇಶಕ್ಕೋಸ್ಕರ ಓಡಾಡ್ತಿದ್ದಾರೆ, ಇನ್ನೂ ಓಡಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅದರಿಂದ ಈ ಸತಿ ನರೇಂದ್ರ ಮೋದಿ ಅವರೇ ನಮಗೆ ಪ್ರಧಾನಮಂತ್ರಿಯಾಗಿ ಬರಬೇಕು. ಈಗ BJP ಸರ್ಕಾರದಲ್ಲಿ ಒಂದು ರೂಲ್ಸ್ ಇದೆ, 75 ವರ್ಷ ಆದಮೇಲೆ ಯಾವುದೇ ಸ್ಥಾನದಲ್ಲಿದ್ದರೂ ರಾಜೀನಾಮೆ ಕೊಡಬೇಕು ಅಂತ. ಈಗ ಮೋದಿ ಅವರಿಗೆ 73 ಸಮಥಿಂಗ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಅವರೇನು ಇದು ಅವರು ಇದರಲ್ಲಿದ್ದು ಕೆಲಸ ಮಾಡಲಿಲ್ಲ ಅಂದರೆ ಕೊಡ್ಬೋದು. ಅವ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ರಾಜೀನಾಮೆ ಕೊಡಬೇಕು ಅನ್ನೋದು ಅವ್ರ ಸ್ವಇಚ್ಛಿತೆ. ನಾವು ರಾಜೀನಾಮೆ ಕೊಡಬೇಕು ಅನ್ನೋದಿದ್ರೆ ಅವ್ರು ಕೊಡ್ತಾರೆ, ಇಲ್ಲ ಅಂದರೆ ಅವ್ರು ಮುಂದುವರಿಬೇಕು ಅಂತಿದ್ರೆ ಅವ್ರು ಮುಂದುವರಿತಾರೆ. BJP ಸರ್ಕಾರದಲ್ಲಿ ಅದೇ ಇದೆಯಲ್ಲ ಸರ್, ಏಕೆಂದರೆ ಯಡಿಯೂರಪ್ಪನವರು ಅದೇ ಥರ ಆಗಿರೋದು. ಹಾಗಾಗಿ ಇನ್ನು 2 ವರ್ಷ ಟೈಮ್ ಇದೆಯಲ್ಲ ನಮಗೆ. 2 ವರ್ಷದಲ್ಲಿ ಅವ್ರು ಏನು ಮಾಡಬೇಕು ಅಂತ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಅವ್ರು ಸಾಧನೆ ಮಾಡಿನೇ ಹೋಗ್ತಾರೆ. ಅಕಸ್ಮಾತ್ ಅದೇ ಪ್ರಧಾನಿ ಸ್ಥಾನಕ್ಕೆ ಇನ್ನು ಯಾರು ಆ ಥರ ಅಭ್ಯರ್ಥಿ ಇದ್ದಾರೆ? ನರೇಂದ್ರ ಮೋದಿ ಬಿಟ್ಟರೆ ಅಂತ ಅಭ್ಯರ್ಥಿ ಈಗ ಸದ್ಯಕ್ಕೆ ಯಾರು ಇಲ್ಲ. ಮುಂದೆ ಯಾರು ನೋಡ್ಕೊತಾರೋ ನೋಡಬೇಕು. ಕೆಲವರು ಹೇಳ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಬಂದೇ ಚೆನ್ನಾಗಿರುತ್ತೆ ಅಂತ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಯೋಗಿ ಆದಿತ್ಯನಾಥ್ ಅವರು ಜನಗಳಿಗೋಸ್ಕರ ಒಳ್ಳೇದೇ ಮಾಡಿದ್ದಾರೆ, ಆದರೆ ನರೇಂದ್ರ ಮೋದಿ ಅಂತವ್ರು ಬರಬೇಕು ಅಂದರೆ ಒಂದು ಸ್ವಲ್ಪ ಕಾಯಬೇಕು. ಹಾಗಾದರೆ ನಿಮ್ಮ ಪ್ರಕಾರ 2024ರಲ್ಲಿ ಪ್ರಧಾನಮಂತ್ರಿಯಾಗಿ ಇರೋಕ್ಕೆ ಯಾರನ್ನ ಇಷ್ಟಪಡ್ತೀರಾ? ನರೇಂದ್ರ ಮೋದಿ ಅವರೇ ಬರಬೇಕು.